ಇಡೀ ಕರ್ನಾಟಕದಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಹ್ಮ್ ಶೂ ಮತ್ತು ಸಾಕ್ಸ್ ಹಾಕ್ತಾರೆ ಗೊತ್ತಾ. ಎಸ್ ಅದ್ರ ಅದ್ರ ರೂವಾರಿ. ಕೊಡುಗೆ ರೂವಾರಿ, ಹ್ಮ್. ಅದ್ರ ಕಾರಣಕರ್ತರು ಅಣ್ಣವರು. ಅದು ಹೇಳಿದ್ನಲ್ಲ ನನಗೆ ಗುದ್ಲಿ ಪೂಜೆಗೆ ಸಿದ್ದರಾಮಯ್ಯನವ್ರು ಬಂದಾಗ ಹ್ಮ್. ರಾಜಣ್ಣವ್ರು ಒಂದ್ಸಲ ಏನೋ ಇಂಡಿಪೆಂಡೆನ್ಸ್ ಡೇಗೆ ಹೋಗ್ತಾ ಇದ್ರಂತೆ ಅಣ್ಣರು. ಓಕೆ. ಅವ್ರು ಹೋಗ್ಬೇಕಾದ್ರೆ ಮಕ್ಕಳೆಲ್ಲ ಕಾನ್ವೆಂಟ್ಸ್ ಮಕ್ಕಳೆಲ್ಲ ಏನಾದರೂ ಶೂ ಹಾಕೊಂಡು ಹೋಗ್ತಾರೆ. ಹ್ಮ್. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬರೀ ಕಾಲಲ್ಲಿ ನಿಂತಿರಂತೆ ಇವ್ರನ್ನ ಮಾತಾಡ್ಸೋಕ್ಕೆ. ನೋಡೋರೆ ಅವ್ರಿಗೆ ಅಂಥವನ್ನ ತುಂಬ ಅಬ್ಸರ್ವ್ ಮಾಡ್ತಾರೆ ಅವರು. ನೋಡೋರೆ ಈ ಹಿಂಗೈತಲ್ಲ ಅಂತ ಅವಾಗ ಅಪ್ಪಿಗೆ ಹೇಳ್ತಾ ಇದು ನೋಟ್ ಮಾಡ್ಕೊ ಅಂತ. ಆಮೇಲೆ ಅಲ್ಲಿ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆಗೆ ಬಂದಾಗ ಸಿದ್ದರಾಮಯ್ಯವರು ಆವಾಗ ಮುಖ್ಯಮಂತ್ರಿಗಳಿಗೆ ಹೇಳಿ, ಇಲ್ಲ ಇದು ಶೂ ಮತ್ತು ಸಾಕ್ಸ್ ಕೊಡ್ಬೇಕು ಮಕ್ಕಳಿಗೆ, ಓಕೆ. ತುಂಬ ದೊಡ್ಡ ಮಟ್ಟಕ್ಕೇನು ಖರ್ಚಾಗಲ್ಲ ಮಾಡಿ ಅಂತ. ಅದನ್ನು ಬರ್ಕೊಂಡು ಸಾಹೇಬರು ಇಲ್ಲ ರಾಜಣ್ಣವರೇ ನೆಕ್ಸ್ಟ್ ಬಡ್ಜೆಟಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ ಅಂತೇಳಿ ಅದನ್ನು ಅನೌನ್ಸ್ ಮಾಡೋದು ಜಾರಿಗೆ ತಂದು. ಓಕೆ. ಅದು ಭಾಳ ಶ್ರೇಷ್ಠವಾದ ಕೆಲಸ ಅಂತ ನಾನು ಭಾವಿಸ್ತೀನಿ ಸರ್. ಎಸ್ ಅಫ್ಕೋರ್ಸ್ ಅದನ್ನ ಒಪ್ಕೊಳ್ಳೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಇಷ್ಟು ಬಡ ಮಕ್ಳು ಇರ್ತಾರೆ ಗೊತ್ತಾ, ಚಪ್ಪಲಿ ಹಾಕೋಣಕ್ಕೆ ಇನ್ನೊಂದು ಮತ್ತು ಭಾಳ ಕಷ್ಟ. ಅಲ್ಲ ಶೂ ತೊಗೊಳಕ್ಕೆ ಶಕ್ತಿ ಇರುತ್ತೋ ಇರೋಲ್ವೋ ನಮಗೆ ಗೊತ್ತಿಲ್ಲ, ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಹಂಗಿರುತ್ತೆ.